ಎಲ್ರಿಗೂ ನಮಸ್ಕಾರ. ನಾನು ಈ ಧ್ಯಾನಕ್ಕೆ ಬರೋದಕ್ಕೆ ನನ್ನ ಅನಾರೋಗ್ಯನೇ ಕಾರಣ. ನನಗೆ ಈ ಧ್ಯಾನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನನಗೆ 2 ವರ್ಷದ ಹಿಂದೆ ತುಂಬ ಹುಷಾರಿಲ್ಲದೆ ಆಗಿತ್ತು. ಆವಾಗ ನಮ್ಮ ರುಕ್ಮಿಣಿ ಅಕ್ಕ ಒಂದು ಹತ್ರ ಕರ್ಕೊಂಡು ಹೋಗ್ತೀನಿ ಬಾ, ಧ್ಯಾನ ನಡೀತಾ ಇರುತ್ತೆ ಅಲ್ಲಿ ಅಂತ ಕರ್ಕೊಂಡೋದ್ರು. ಅವರು ಲಕ್ಷ್ಮೀ ಸತೀಶ್ ಅವರು ಗ್ರೂಪ್, ಅದು ವಿಲ್ಸನ್ ಗಾರ್ಡನಲ್ಲಿ ಅವರ ಗ್ರೂಪ್ ಇದೆ, ಅಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಹೋದ್ವಿ, ಅವ್ರು ಹೇಳ್ಕೊಟ್ರು ಯಾವ ಥರ ಧ್ಯಾನ ಮಾಡೋದು, ಇದು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಎಲ್ಲ ಹೇಳಿದ್ರು. ಅಲ್ಲಿಂದ ಬಂದರೆ ನಮ್ಗೆ ಇಲ್ಲಿ ಯಾರೂ ಗೊತ್ತಿರಲಿಲ್ಲ, ನಾವು ಯಾವಾಗಲೂ ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಅಲ್ಲಿಂದ ಬಂದರೆ ಇಲ್ಲಿ ಯಾರೂ ಗೊತ್ತಿರಲಿಲ್ಲ. ಆವಾಗ ನಾವು ತುಂಬ ಹಾಸ್ಪಿಟ್ಲುಗಳು, ದೇವಸ್ಥಾನ ಎಲ್ಲ ತೋರಿಸಿದ್ವಿ, ಯಾವುದ್ರಲ್ಲೂ ಏನು ವಾಸಿ ಅನ್ನಿಸ್ಲಿಲ್ಲ. ಆಮೇಲೆ ಲಕ್ಷ್ಮೀ ಸತೀಶ್ ಅವರು ಈ ಮೇಡಮ್ನ ಹುಡ್ಕೊಟ್ರು. ತುಂಬ ಒಳ್ಳೆ ಗ್ರೇಟ್ ಮಾಸ್ಟರ್ ಇದ್ದಾರೆ ನಿಮ್ಮ ಅಮೃತಹಳ್ಳಿಲೇ, ಲಕ್ಷ್ಮಿಯವರು ಅಂತ, ಅವ್ರ ಮನೆಗೆ ಹೋಗಿ ಅಂತ ಅವ್ರ ಮನೆ ಹುಡ್ಕೊಟ್ರು. ಅಲ್ಲಿ ಹೋಗ್ತಾಯಿದ್ವಿ ನಾವು, ರುಕ್ಮಿಣಿ ಅಕ್ಕ, ನಾವಿಬ್ಬರೇ ಹೋಗ್ತಾ ಇರಲಿಲ್ಲ, ಒಂದು 4 ಜನ ಜೊತೆಲಿ ಕರ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಥರ ಅವರು ಧ್ಯಾನ ಕಲೀಲಿ ಅಂದ್ಬಿಟ್ಟು. ಅಲ್ಲಿ ಒಂದು ವಾರ ಹೋದ್ವಿ, ಮತ್ತು ಎಲ್ಲರೂ ಬ್ಯುಸಿ ಆಗಿಬಿಟ್ರು. ನಾನು ಒಬ್ಬಳೇ ಹೋಗೋಕ್ಕೆ ನನಗೆ ಆಗಲಿಲ್ಲ. ನಾನು ಹೋಗೋದು ಬಿಟ್ಬಿಟ್ಟೆ. ಲಕ್ಷ್ಮೀ ಮೇಡಮ್ ಕಾಂಟ್ಯಾಕ್ಟು ಇರಲಿಲ್ಲ ನನಗೆ. ಹೋಗೋದು ಬಿಟ್ಬಿಟ್ಟು ಮತ್ತು ಮನೇಲೇ ಮಾಡ್ಕೊಳ್ರಿ ಅಂತ ಹೇಳಿದರು. ಮನೇಲಿ ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ. ಮತ್ತು ಲಕ್ಷ್ಮೀ ಸತೀಶ್ ಅವರೇ ಒಂದು ಲಿಂಕ್ ಕಳಿಸಿದ್ರು, ಝೂಮ್ ನಡೀತಾ ಇರುತ್ತೆ ಡೈಲಿ, ಅದ್ರಲ್ಲಿ ಮಾಡಿ ಮನೇಲಿ ಕುತ್ಕೊಂಡು ಮಾಡ್ಬೋದು ಡೈಲಿ 1 ಅವರ್ ಅಂತ ಹೇಳಿದ್ರು. ಸರಿ ಅಂತ ನಾನು ಡೈಲಿ 1 ಅವರ್ ಮಾಡ್ತಾಯಿದ್ದೆ. ನನಗೆಲ್ಲ ಚೆನ್ನಾಗಾಯಿತು, ಹೆಲ್ತ್ ಎಲ್ಲ ಚೆನ್ನಾಗಾಯಿತು. ಡೈಲಿ 1 ಅವರ್ ಮಾಡಿದ್ರೆ ಸಾಕಲ್ವ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಈಗ 4 ತಿಂಗಳಿಂದ ಮತ್ತೆ ಅದೇ ಪ್ರಾಬ್ಲಮ್ಮೇ ಸ್ಟಾರ್ಟ್ ಆಯಿತು. ಆಗ ಮತ್ತೆ ನಾವು ಲಕ್ಷ್ಮೀ ಮೇಡಮ್ ಮನೆಗೆ ಹೋದ್ವಿ. ಏನು ಮೇಡಮ್, ಧ್ಯಾನ ಮಾಡ್ತಾಯಿದ್ದೀನಿ, ನಮ್ಮ ಮನೇಲಿ ಧ್ಯಾನ ಮಾಡ್ತೀಯಾ, ಮತ್ತೆ ಯಾಕೆ ಹುಷಾರಿಲ್ಲದೆ ಆಯಿತು ಅಂತ ಕೇಳಿದ್ರು. ಅಂತ ಮತ್ತೆ ಮೇಡಮ್ ಮನೆಗೆ ಹೋದ್ರೆ ಮತ್ತೆ ಮೇಡಮ್ ಕೂರಿಸಿ ಧ್ಯಾನ ಮಾಡಿಸಿ ಕೇಳಿದ್ರು, ಏನಮ್ಮ ಮತ್ತೆ ನಾನ್ ವೆಜ್ ತಿಂದ ಅಂತ ಕೇಳಿದ್ರು. ನಾನು ಹೇಳಿದೆ, ಮೇಡಮ್ ನಾನು ನಾನ್ ವೆಜ್ಜೇ ಬಿಟ್ಟಿಲ್ಲ ಮೇಡಮ್, ಆವತ್ತಿಂದ ನಾನ್ ವೆಜ್ ತಿಂತಾನೇ ಇದ್ದೀನಿ, ಆದರೆ ಡೈಲಿ 1 ಅವರ್ ಮಾತ್ರ ಧ್ಯಾನ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ನಾನ್ ವೆಜ್ ಬಿಟ್ಟಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ, ಮನೆ ಧ್ಯಾನ ಮಾಡಿನೂ ನಾನ್ ವೆಜ್ ಬಿಡಲೇಬೇಕು ಅಂತ ಹೇಳಿದ್ರು ಮೇಡಮ್ಮು. ಆಗ ಸರಿ ಮೇಡಮ್ ನಾನು ಬಿಡ್ತೀನಿ, ನಮ್ಮ ಮನೇಲಿ ತರ್ತಾರಲ್ಲ ಏನು ಮಾಡೋದು ಅಂದ್ಕೊಂಡು ನಾನು ಮನೆಗೆ ಬಂದು ಯೋಚನೆ ಮಾಡಿದೆ. ನಮ್ಮ ಮನೆಯವ್ರನ್ನೇ ಅವ್ರ ಮನೆಗೆ ಕರ್ಕೊಂಡು ಹೋದರೆ ಅವ್ರು ಹೇಳಿದ್ರೆ, ಮೇಡಮ್ ಹೇಳಿದ್ರೆ ಹೋಗ್ತಾರೆ, ನಾನು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಹೋಗ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಹೋದೆ ನಮ್ಮ ಮನೆಯವ್ರನ್ನ. ಅವರು ಮಾತಾಡಿದ್ರು, ಸರಿ ಮೇಡಮ್ ಅವಳು ಚೆನ್ನಾಗಾದರೆ ಸಾಕು, ಮಾಡೋದೇನು ಬೇಡ, ನಾನು ತರಲ್ಲ ಮನೆಗೆ ಅಂತ. ಆವತ್ತಿಂದ ನಾನ್ ವೆಜ್ ಬಿಟ್ಟಿದ್ದೀವಿ. ಒಂದು 4 ತಿಂಗಳಿಂದ 4-5 ತಿಂಗಳಿಂದ ತಿಂತಾ ಇಲ್ಲ, ಮನೇಲೂ ಮಾಡ್ತಾ ಇಲ್ಲ. ಆಮೇಲೆ ಮೇಡಮ್ ಮನೆಗೆ ಕರ್ಕೊಂಡು ಹೋದಾಗ ಅಲ್ಲೊಂದು ಪಿರಮಿಡ್ ಇಟ್ಟಿದ್ರು, ಚಿಕ್ಕದೊಂದು ಕಂಬಿಲಿ ಮಾಡಿಬಿಟ್ಟು ಮೇಡಮ್ ಇಟ್ಟಿದ್ರು. ಅದನ್ನು ನೋಡಿ ನಮ್ಮ ಮನೆಯಲ್ಲೂ ಮಾಡಿಸ್ಬೋದಲ್ಲ ಈ ಥರದೊಂದು ಕಂಬಿದು ಅಂತ ಅಂದರು. ಆಮೇಲೆ ಅದ್ರಲ್ಲಿ ಒಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಆಮೇಲೆ ಒಂದು 4 ಜನ ಕೂತ್ಕೊಂಡಷ್ಟು ಮಾಡೋಣ ಅಂದ್ಬಿಟ್ಟು ಇದು ಸ್ಟಾರ್ಟ್ ಮಾಡಿದ್ರು. ನಾನು ಡೈಲಿ ಮೇಡಮ್ ಮನೆಗೆ ಹೋಗ್ತಾಯಿದ್ದೆ. ನಮ್ಮ ಮನೆಯವ್ರು ಕೇಳೋರು, ಡೈಲಿ ಮೇಡಮ್ ಮನೆಗೆ ಏನಕ್ಕೆ ಹೋಗ್ತೀಯ, ಮನೇಲೇ ಮಾಡೋ ಧ್ಯಾನ ಅಂತ. ನಾನು ಅವ್ರ ಮನೇಲಿ ಪಿರಮಿಡ್ಸ್ ಇದ್ದಾವೆ, ಅಲ್ಲಿ ಕೂತ್ಕೊಂಡ್ರೆ ಎನರ್ಜಿ ಜಾಸ್ತಿ ಇರುತ್ತೆ, ಬೇಗ ಕ್ಯೂರ್ ಆಗ್ತೈತೆ, ಅದಕ್ಕೆ ಹೋಗ್ತಾಯಿದ್ದೀನಿ ಅಂದೆ. ಅದಕ್ಕೆ ನಮ್ಮ ಮನೆಯವರು ಬೇರೆ ಕಡೆ ಎಲ್ಲ ಎಲ್ಲಿ ಪಿರಮಿಡ್ ಹುಡ್ಕೊಂಡು ಯಾಕೆ ಹೋಗ್ತೀಯಾ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೇಲಿ ಒಂದು ಪಿರಮಿಡ್ ಮಾಡಿಸಿದ್ದಾರೆ ನನಗೋಸ್ಕರ ಅವ್ರು ಪಿರಮಿಡ್ ಮಾಡಿಸಿದ್ದಕ್ಕೆ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ನನಗೆ ಅನಾರೋಗ್ಯ ಏನು ಅಂದರೆ, ನನ್ನ ಕೈಲಿ ಏನೂ ಆಗೋದಿಲ್ಲ, ನನ್ನ ಮೈಯಲ್ಲಿ ಏನೂ ಶಕ್ತಿನೇ ಇಲ್ಲ, ನನ್ನ ಕೈಲಿ ಏನೂ ಆಗಲ್ಲ, ನನಗೇನೂ ಗೊತ್ತಾಗ್ತಾ ಇರಲಿಲ್ಲ. ಏನು ಮಾಡಬೇಕು ಅನಿಸಲ್ಲ, ತಿನ್ನಬೇಕು ಅನಿಸಲ್ಲ, ಎಲ್ಲೂ ಹೋಗಬೇಕು ಅನಿಸಲ್ಲ, ಯಾರ ಜೊತೆನೂ ಮಾತಾಡಬೇಕು ಅನಿಸಲ್ಲ, ಆ ಥರ ಸುಮ್ಮನೆ ಮನೇಲಿ ಕೂತ್ಕೊಂಡಿರೋದು, ತಿನ್ನಬೇಕು ಅಂತಲೂ ಅನಿಸಲ್ಲ, ಆ ಥರ ಆರೋಗ್ಯ ಪ್ರಾಬ್ಲಮ್ ನನಗೆ. ಅದೀಗ ಚೆನ್ನಾಗಿದ್ದೀನಿ ಧ್ಯಾನದಿಂದ. ಅದಕ್ಕೆ ಈಗ ಎಲ್ಲೂ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ. ನಾನು ಮೇಡಮ್ಗೆ ಹೇಳಿದ್ದೀನಿ, ಧ್ಯಾನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಮೇಡಮ್ ಅಂತ. ಥ್ಯಾಂಕ್ ಯು ಎಲ್ರಿಗೂ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ.
ಎಲ್ಲರಿಗೂ ಧನ್ಯವಾದಗಳು.